ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ಒಂದ್ 4-5 ದಿನದಿಂದ ಈ ವಿಷಯಗಳು ಎಲ್ಲಾ ಕಡೆ ಓಡಾಡ್ತಾ ಇದೆ, ನೋಡ್ತಾ ಇದೀವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಹಿಂದೆ ಇಮೇಜ್ ಅಲ್ಲಿ. ಏನಂದ್ರೆ ಕೆಂಪು ಬಣ್ಣದಿಂದ ಕೂಡಿರುವಂತ ಕೆಲವಷ್ಟು ಬೆಳಕು ಕಾಣಿಸ್ಕೊಳ್ತಾ ಇದೆ. ಸೌಂಡ್ ಕೂಡ ಬಂದಿದೆ. ಹಿಮಾಲಯದ ತಪ್ಪಲಿನಲ್ಲಿ ಅಂತಾನೆ ಹೇಳ್ತಾರೆ. ಹಿಮಾಲಯ ಸುತ್ತಮುತ್ತ ಈ ರೀತಿ ಕೆಂಪು ಬಣ್ಣದಿಂದ ಕೂಡಿದ ಲೈಟ್ ಅನ್ನೋದು ಕಾಣಿಸ್ಕೊಳ್ತು. ಅದಾದ್ಮೇಲೆ ಸೌಂಡ್ ಕೂಡ ಬಂತು. ಆ ಸೌಂಡ್ ಏನು ಅಂತ ಎಷ್ಟೆಷ್ಟು ಸ್ಟಡಿಗಳು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಈ ವಿಡಿಯೋದಲ್ಲಿ ಅವ್ರು ತಿಳಿಸ್ತಾ ಹೋದ್ರು. Newly discovered, in fact, only this century, and they are lightning that actually works its way upward. ಇಲ್ಲಿ ಕಾಣಿಸ್ತಾ ಇರ್ಬೋದು, ನಾರ್ಮಲ್ ಆಗಿ ಸಿಡಿಲು ಹೊಡೆದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ, ಕೆಳಗಡೆಯಿಂದ ಮೇಲ್ಕ್ ಹೋಗ್ತಾ ಇದೆ. ಇದು ಸಿಡಿಲ ಇಲ್ಲ ಭೂಮಿಯಿಂದ ಹೊರಗಡೆ ಬರ್ತಾ ಇರುವಂತ ಏನಾದ್ರೂ ಎನರ್ಜಿನ ಅಂತ ಎಷ್ಟೆಷ್ಟೋ ಜನ ಹೇಳ್ತಾರೆ. ಈ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಅದೇ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ರಿಫ್ಲೆಕ್ಷನ್ ಅನ್ನೋದು ಆಗ್ತಾ ಇದೆ. ಸೂರ್ಯನಿಂದ ಬರ್ತಾ ಇರುವಂತ ಸೋಲಾರ್ ವೇವ್ಸ್ಗೆ ಇದು ರಿಫ್ಲೆಕ್ಟ್ ಆಗ್ತಾ ಇದೆ. ಭೂಮಿ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಆಗ್ತಾ ಇದೆ ಅಂತ ನಾವು ತುಂಬಾ ದಿನಗಳಿಂದ ಹೇಳ್ತಾ ಇದೀವಿ. ಎಷ್ಟೆಷ್ಟೋ ಜನ ಸೈಂಟಿಸ್ಟ್ಗಳು ಇದನ್ನ ಸ್ಟಡಿ ಮಾಡ್ತಾನೆ ಇದ್ದಾರೆ. ಈಗಲೂ ಕೂಡ ಅದೆಲ್ಲ ಆಗ್ತಾ ಇದೆ. ಭೂಮಿ ಒಳಗಡೆ ಲಾವಾ ಮೂವ್ಮೆಂಟ್ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಅದರಿಂದ ಎಲ್ಲಂದ್ರಲ್ಲಿ ಲಾವಾ ಆಚೆ ಬರೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಪ್ಲಸ್ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ. ಜಪಾನ್ ಸುತ್ತಮುತ್ತ ಅಂತೂ ಒಂದು ವಾರದಲ್ಲಿ 900ಕ್ಕೂ ಜಾಸ್ತಿ ಭೂಕಂಪಗಳು ಆಗ್ತಾ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಭೂಮಿ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದೆ ಅಂತ. ಈ ವಿಡಿಯೋದಲ್ಲೂ ಅವ್ರು ಅದನ್ನೇ ತಿಳಿಸ್ತಾ ಇರೋದು. ಈ ಥಂಡರ್ ಸ್ಟೋಮ್ ನಾರ್ಮಲ್ ಆಗಿ ಮೋಡಗಳು ಮಳೆಗಳು ಆಗುವಾಗ ಆ ಮಳೆ ಮೋಡದಿಂದ ನಾರ್ಮಲ್ ಆಗಿ ಸಿಡಿಲು ಅನ್ನೋದು ಹೊಡೆಯುತ್ತೆ. ಆ ಸಿಡಿಲು ಹೊಡೆದಾಗ ನಾವು ನೋಡಿರ್ತೀವಿ ಯಾವ ತರ ಹೊಡೆಯುತ್ತೆ. ಮೇಲ್ಗಡೆಯಿಂದ ಸಿಂಗಲ್ ಲೈನ್ ಬಂದು ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಉಲ್ಟಾ ಆಗ್ತಾ ಇದೆ. ಭೂಮಿಯಿಂದ ಸಿಂಗಲ್ ಲೈನ್ ಹೋಗಿ ಸ್ಪ್ಲಿಟ್ ಆಗ್ತಾ ಇದೆ. ಏನಿದು ಬೆಳಕು ಅನ್ನೋದು ಎಷ್ಟೋ ಜನರ ಪ್ರಶ್ನೆ. ಎಂತಕ್ಕೆ ಈ ತರ ಎಲ್ಲ ಆಗ್ತಾ ಇದೆ, ಅದು ಹಿಮಾಲಯ ಸರೌಂಡಿಂಗ್ ಅಲ್ಲಿ. ಇನ್ನ ಒಂದು ಮಾತನ್ನ ಹೇಳ್ತಾರೆ, 2025 ಆಸ್ಪಾಸ್ನಲ್ಲಿ ಹಿಮಾಲಯದಲ್ಲಿ ದೊಡ್ಡ ಮಟ್ಟದ ಭೂಕಂಪಗಳು ಕೂಡ ಆಗುತ್ತೆ ಅಂತ ಕೂಡ ಸೈಂಟಿಸ್ಟ್ಗಳು ಲೆಕ್ಕಾಚಾರ ಮಾಡಿದ್ದಾರೆ. ಭಾರತ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಬೇರೆ ಭೂಭಾಗಗಳಾಗಿ ಮುಂದೆ ಒಂದು ದಿನ ಇರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಿದು ಕೂಡ ಒಂದು ಮುನ್ಸೂಚನೆಯನ್ನ ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗೇ ಉಳಿಯುತ್ತೆ. ಇನ್ನ ಅದನ್ನ ಬಿಟ್ರೆ ಈ ರೀತಿ ರೀಸೆಂಟ್ ಆಗಿ ಇನ್ನ ಬೇರೆ ಬೇರೆ ಜಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದನ್ನ ಇವತ್ತು ಈ ವಿಡಿಯೋದಲ್ಲಿ ಜಿಯೋಲಜಿಸ್ಟ್ ಅಂತಾನೆ ಹೇಳಿ ಎಷ್ಟೆಷ್ಟೋ ಸೂರ್ಯನ ಬಗ್ಗೆ ಅಧ್ಯಯನ ಮಾಡಿ, ಭೂಮಿ ಬಗ್ಗೆ ಅಧ್ಯಯನ ಮಾಡಿ ರೆಗ್ಯುಲರ್ ಆಗಿ ಅದೇ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಇವರು ಕೂಡ ಇದರಲ್ಲಿ ಇವರು ತೋರಿಸ್ತಾ ಇರುವಂತ ಪಿಕ್ಚರ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೇಮ್ ಇದು ಬಂದು USA ನಲ್ಲಿ ಆಗಿರುವಂತ ಇನ್ಸಿಡೆಂಟ್. ಜಸ್ಟ್ 1 ಸೆಕೆಂಡ್ ಅಲ್ಲಿ ಆ ಲೈಟ್ ಫ್ಲಾಶ್ ಆಗಿ ಹೋಗಿದೆ. ಯಾಕಾಗಿದೆ ಅಂತ ಈ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಸೂರ್ಯನಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು, ಆ ಸೌರ ಜ್ವಾಲೆಗಳು ಭೂಮಿಗೆ ರಿಯಾಕ್ಟ್ ಆಗ್ತಾ ಇದೆ. ಆ ರಿಯಾಕ್ಷನ್ ಇಂದ ಇವತ್ತು ನಾವು ಈ ಲೈಟ್ ನ ನೋಡ್ತಾ ಇದ್ದೀವಿ. ಭೂಮಿಯಿಂದ ಆಚೆಗೆ ಹೊರಗಡೆ ಬರ್ತಾ ಇದೆ, ಆಚೆಗೆ ಚಿಮ್ತಾ ಇದೆ ಈ ಬೆಳಕು. ಜೊತೆಗೆ ಶಬ್ದ ಕೂಡ ಕೆಲವಷ್ಟು ಜಾಗದಲ್ಲಿ ಕೇಳ್ತಾ ಇದೆ. ಕಾಲಜ್ಞಾನಿಗಳು ಒಂದು ಮಾತನ್ನು ಹೇಳ್ತಾ ಇದ್ರು, ಭೂಮಿಯಿಂದ ದೊಡ್ಡ ಮಟ್ಟದ ಶಬ್ದಗಳು ಬರುತ್ತೆ, ಬೆಳಕು ಬರುತ್ತೆ ಅಂತ. ಈಗ ಅಂತದ್ದು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ. ಇವರು ಕೂಡ ಅದೇ ವಿಷಯನ ತಿಳಿಸಿದ್ರು. Popping up near Japan and also Indonesia. So the Earth is basically saying, hey, we got some areas of activity. We could go. They're both right next to the historic, most recent magnitude 9+ earthquakes that we've had in the 21st century. In 2011 for Japan, the 9.1, in 2004, the magnitude 9.0 Sumatra. So basically right now we have the solar storm impact. We have these earthquake swarms that are kind of, the last solar minimum was around the beginning of the 1800s with the Dalton minimum. Well, we've been having this modern maximum. Things are getting hotter, more heat, latent heat. And so all that drives Earth electrification. We see things like this. The more we get photos like this showing these natural phenomenon, showing just very visually the connection that the Earth has to all of its energetic layers, the more people just get it. And it's not necessarily then this big debate, people thinking you're nuts. No, like if you just tap into the Earth, she'll reveal her secrets to you. This really nicely demonstrates that connection that we have. But the magnetic field is the primary connecting agent between all of them. It seems these things are getting stronger, so we're going to talk about that in today's video. So let us look at this most recent, some other plasma filament structures on the sun. Let me pull up our solar system scope, which allows us to see planetary geometry, so you can see exactly where these are launching, because that's actually really interesting. We are still in this planetary geometry, starting to break apart now that we're approaching some
Other planetary geometry over going to keep things going. Fine, highly recommend it if you want to zoom through and like really study this. ಇವರು ಹೇಳ್ತಾ ಇರೋದು ಅದೇ ವಿಷಯಗಳನ್ನೇ. ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಇದು ಇಂಡೈರೆಕ್ಟ್ ಆಗಿ ಅರ್ತ್ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅರ್ತ್ ಅಂತಾನೆ ಅಲ್ಲ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಎಷ್ಟು ಗ್ರಹಗಳಿದೆ ಎಲ್ಲಾ ಗ್ರಹಗಳಿಗೂ ಇದ್ರ ಇಂಪ್ಯಾಕ್ಟ್ ಆಗ್ತಾ ಇದೆ. ಆದ್ರೆ ಏನಂದ್ರೆ ನಮ್ಮ ಭೂಮಿನಲ್ಲಿ ನಮಗೆ ಅರ್ಥ ಆಗುತ್ತೆ ಅಷ್ಟೇ. ಬೇರೆ ಬೇರೆ ಗ್ರಹದಲ್ಲಿ ಜೀವಿಗಳಿದ್ರೆ ಆ ಜೀವಿಗಳಿಗೂ ಗೊತ್ತಾಗ್ತಾ ಇರತ್ತೆ. ಆದ್ರೆ ಸೂರ್ಯನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆಗಳಿಂದ ಇವತ್ತು ಭೂಮಿನಲ್ಲಿ ನಾವು ಈ ರೀತಿ ಲೈಟ್ ಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ, ಸೌಂಡ್ ಗಳನ್ನ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಭೂಮಿ ಬಾಯ್ ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಉಟ್ಕೊಳ್ತಾ ಇದೆ ಎಲ್ಲರಿಗೂ ಕೂಡ. ಜಪಾನ್ ಅಲ್ಲಿ ಇದಕ್ಕೆ ಎಷ್ಟೋ ಕಡೆ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಆಸ್ಪಾಸ್ ನಲ್ಲಿ ಅಂದ್ರೆ ಜುಲೈ 5ನೇ ತಾರೀಕು ಆಸ್ಪಾಸ್ ನಲ್ಲಿ ಇದೆಲ್ಲ ನಡೆಯುತ್ತೆ ಅಂತ ಕೂಡ ಒಂದು ಇಂಡಿಕೇಶನ್ ಜಪಾನ್ಗೆ ಪ್ರಕೃತಿ ಕೊಡ್ತಾ ಇದೆಯೇನೋ. ಸುಮಾರು 900 ಭೂಕಂಪ ಒಂದು ವಾರದಲ್ಲಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈ ತರ ಇಂಡಿಕೇಶನ್ ಜಪಾನ್ಗೆ ಪ್ರಕೃತಿ ಕೊಡ್ತಾ ಇದೆ. ಅಲ್ಲಿಯೂ ಕೂಡ ಕಾಲಜ್ಞಾನಿಗಳ ತರ ಇರೋ ಎಷ್ಟೋ ವಿಷಯಗಳನ್ನ ತಿಳಿಸಿದ್ದಾರೆ. ಅದರಲ್ಲಿ ನಿಜ ಆಗ್ತಾನೆ ಹೋಗಿದೆ. ಅದ್ರಲ್ಲಿ ಇದು ಕೂಡ ಒಂದು ಈಗ ಆಗ್ತಾ ಇರುವಂತ ಸೋಲಾರ್ ಸಿಸ್ಟಮ್ ಅಲ್ಲಿ ಬದಲಾವಣೆಗಳಿಂದ ಭೂಕಂಪಗಳು ಜಾಸ್ತಿ ಆಗುತ್ತೆ, ಅಗ್ನಿ ಅನಾಹುತಗಳು ಕೂಡ ಜಾಸ್ತಿ ಆಗ್ತಾ ಇದೆ, ನೋಡ್ತಾ ಇದೀವಿ. ಮೇಜರ್ ಆಗಿ ಈಗ ಸೂರ್ಯನಿಂದ ಬರ್ತಾ ಇರುವಂತ ಈ ಸೌರ ಜ್ವಾಲೆಗಳು ಪ್ಲಸ್ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದರಿಂದ ಡಿಸ್ಟರ್ಬ್ ಆಗ್ತಾ ಇದೆ. ಎಲ್ಲದರಿಂದ ನಮ್ಮ ಭೂಮಿನಲ್ಲಿ ಶಕ್ತಿ ಅನ್ನೋದು ಆಚೆ ಬರೋದಕ್ಕೆ ಶುರುವಾಗಿದೆ. ಆ ಶಕ್ತಿ ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ, ಬಟ್ ಇದಕ್ಕೆಲ್ಲ ಎಚ್ಚರಿಕೆ ಇರಲಿ ಅಂತಾನೆ ಹೇಳ್ತಾ ಇದ್ದಾರೆ. ಎಲ್ಲೋ ಕೆಲವೊಂದು ಭಾಗಗಳಲ್ಲಿ ಇದರ ಇನ್ಸಿಡೆಂಟ್ ಆಗ್ತಾ ಇದೆ. ಸದ್ಯಕ್ಕೆ USA ನಲ್ಲಿ ಒಂದ್ ಕಡೆ ಆಗಿದೆ, ಇನ್ನ ಹಿಮಾಲಯದಲ್ಲೂ ಆಗಿದೆ, ಇನ್ನ ಬೇರೆ ಬೇರೆ ಕಡೆ ನಡೀತಾ ಇದೆ. ಅಂದ್ರೆ ಇದೆಲ್ಲ ಕೂಡ ಒಂದು ಮುನ್ಸೂಚನೆ ಕೊಡ್ತಾ ಇರುತ್ತೆ. ಸುತ್ತಮುತ್ತ ಇರುವಂತ ಜನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದ್ರೆ ಪ್ರಕೃತಿನಲ್ಲಿ ಆ ಜಾಗದಲ್ಲಿ ಮೇಜರ್ ಬದಲಾವಣೆಗಳು ಆಗುತ್ತೆ ಅಂತಾನೆ ಒಂದು ಎಚ್ಚರಿಕೆ ಗಂಟೆ ಅಷ್ಟೇ. ಅಂತ ಎಚ್ಚರಿಕೆ ಗಂಟೆ ಪ್ರಕೃತಿ ಕೊಡ್ತಾ ಇರುತ್ತೆ, ನಾವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನೈಸರ್ಗಿಕ ಎಷ್ಟೋ ವಿಷಯಗಳು ನಡೀತಾ ಇದೆ, ಅವುಗಳನ್ನ ನಾವು ತಿಳ್ಕೊಳ್ತಾ ಇರೋಣ, ಎಚ್ಚರಿಕೆ ವಹಿಸೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.